ಫಸ್ಟ್ ಆಡ್ತೀರಾ 1 2 3 4. ಗುಡ್. ಇಲ್ಲಿ ಅಪ್ರೋಚ್ ಹೆಂಗ್ ಮಾಡಬೇಕು ಅಂದ್ರೆ ತೊರೆದು ಹೋಗದಿರು ಜೋಗಿ, ತೊರೆದು ಹೋಗದು ಬಿಟ್ಟೋಗ್ಬೇಡಪ್ಪ ಪ್ಲೀಸ್ ಅನ್ನೋ ಭಾವನೆ ಇದೆ. ಅಡಿಗೆರಗಿದೈ ದೀನಳ ಮರೆತು ಸಾಗುವೆ ಏಕೆ ವಿರಾಗಿ, ಸಾಗುವೆ ಏಕೆ ವಿರಾಗಿ. ಅಲ್ಲ ನೀನು ಒಳ್ಳೆ ಬೈರಾಗಿ ತರ ಹೊರಟೋಗ್ತಿದ್ಯಾ, ಎಷ್ಟು ಸರಿ ನಿನ್ ಕಾಲಿಗೆ ಬಿದ್ರು ಯು ಡೋಂಟ್ ಹೀಡ್ ಮೈ ರಿಕ್ವೆಸ್ಟ್ ಓನ್ಲಿ ಇಂದ ಅಲ್ವಾ. ಸಿ ವಾಟ್ ಯು ಶುಡ್ ಡೂ ಹಿಯರ್, ಮೇಕ್ ಇಟ್ ನಿಯರ್ ಟು ಸ್ಪೀಚ್. ತೊರೆದು ಹೋಗದು ಆಗ್ಬೇಡಲ್ಲ ಅಂತ ಹಂಗಲ್ಲ, ತೊರೆದು ಹೋಗದಿರು ಜೋಗಿ ಅಲ್ಲ, ಕೈ ಮುಕ್ಕೊಂಡು ಒಳ್ಳೆ ತೊರೆದು ಹೋಗದಿರು ಜೋಗಿ. ಓಕೆ, ಸೆಕೆಂಡ್ ಸ್ಟಾಂಡ್ ಹಾಡಿ 1 2 3 4. ಕರೆಕ್ಷನ್ಸ್ ಇದೆ ಹೇಳ್ಕೊಟ್ಬಿಡ್ತೀನಿ. ಹೂಡುವೆ ಗನ್ ತರ ಅನಿಸುತ್ತಿದೆ ಯಾಕೋ ಎಂದು ಸಾಂಗ್ ನೆನಪಿಸ್ಕೊಳ್ಳಿ. ಆಹಾ ಎಂಥ ಮಧುರ ಯಾತನೆ ನನಗೆ, ಹೂಡುವೆ ಗಂಧದ ಚಿತೆಯ. ನಡುವೆ ಮಿಡ್ಲಲ್ಲಿ ನಡುವೆ ನಿಲುವೆ ನಾನೇ ಅಡೆ, ಹೂಡುವೆ ಗಂಧದ ಚಿತೆಯ. ನಡುವೆ ನಿಲುವೆ ನಾನೇ, ಉರಿಸೋ ಕಿಸು ಪ್ರಭುವೇ, ಅಲ್ಲ ಉರಿಸೋ ಒಂಥರ ಸೈನ್ಸ್ ಅಲ್ಲಿ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅಂತ ಒಂದು ಸ್ಟಡಿ ಮಾಡಿರ್ತೀವಿ, ಹೌದಾ. ಉರಿಸೋ ಕಿಸು ಪ್ರಭುವೇ, ಪ್ರಭುವೇ
ಕಿಸು ಪ್ರಭುವೇ ಉರಿಸೋ ಕಿಸು ಪ್ರಭುವೇ ಚಿತೆಗೆ ಉರಿಸೋ ಕಿಸು ಪ್ರಭುವೇ. ಫಸ್ಟ್ ಟೈಮ್ ಫಿಲ್ ಇನ್ ದ ಬ್ಲಾಂಕ್ಸ್. ಊರಿ ಆಮೇಲೆ ಸೆಕೆಂಡ್ ಟೈಮಲ್ಲಿ ದಟ್ ಕ್ವಶನ್ ಇಸ್ ಆನ್ಸರ್. ಬರೀ ಉರಿಸೋ ಕಿಸು ಪ್ರಭುವೇ ಏನಪ್ಪ ಅಂತೀವ ಏನಪ್ಪ ಅಂತ ಯಾವನಾರ ಅರ್ಥ ಮಾಡ್ಕೊಂಡು ಕ್ರಮ ಕೆಟ್ಟ ಆಗೋದು. ಈ ಕೆಲವೊಂದು ಎಲ್ಪಿಗೆ ಅಂತ ಇಟ್ಟೋದಿರುತ್ತಲ್ಲ ಅಂದ್ರೆ ಉರಿಸೋ ಕಿಸು ಉರಿಸೋ ಕಿಸು ಉರಿಸೋ ಕಿಸು. You have to answer the question. ಉರಿಸೋ ಕಿಸು ಪ್ರಭುವೇ ಚಿತೆಗೆ ಡ್ಯಾಶ್ ಅನ್ನಕ್ಕೆ ಚಿತೆಗೆ